ಓಕೆ, ನಮಸ್ಕಾರ ಸ್ನೇಹಿತರೆ. ನಮ್ಮ ಸ್ನೇಹಿತರವರು ಮೇಘರ ದೊಡ್ಡಿ ಹನುಮಂತು ಅಂತೇಳಿ. ಸೊ ಅವರು ನೆಲದಲ್ಲಿಯೂ ನಕ್ಷತ್ರಗಳಿವೆ ಅನ್ನೋ ಒಂದು ಬುಕ್ಸನ್ನು ಬರೆದಿದ್ದಾರೆ. ಅದರಲ್ಲಿ ತುಂಬ ಒಳ್ಳೊಳ್ಳೆ ಕವನಗಳನ್ನು ಅವರು ರಚನೆ ಮಾಡಿದ್ದಾರೆ. ಅದರಲ್ಲಿ ಇಲ್ಲಿ ರಚನೆಗಳು ತುಂಬ ಚೆನ್ನಾಗಿ ಬರೀತಾರೆ ಅವರು. ಹಂಗಾಗಿ ನಾನು ಕೂಡ ಒಂದು ಪುಸ್ತಕವನ್ನು ಕೊಂಡುಕೊಂಡು ಸಮಯ ಸಿಕ್ಕಾಗ ಓದೋಣ ಅಂತ ಹೇಳಿ. ಯಾಕೆಂದರೆ ಇವತ್ತಿನ ಒಂದು ಮೊಬೈಲ್ ಯುಗದಲ್ಲಿ ನಾವು ಪುಸ್ತಕವನ್ನು ಓದೋದೇ ಒಂದು ದೊಡ್ಡ ಕಷ್ಟವಾಗಿದೆ. ಅಂಥದ್ರಲ್ಲಿ ನೋಡಿ, ಇಲ್ಲಿ ಅಜ್ಜಪ್ಪನ ಟೀ ಅಂಗಡಿ ಅಂತ ಹೇಳಿ, ಹಾಗೆ ಮತ್ತು ಗುಡ್ಡೆ ಬಾಡು ಅಂತ ಹೇಳಿ, ಚಿನ್ನಿ ದಾಂಡು ಅಂತ ಹೇಳಿ, ಹಾಗೆ ಕಲ್ಲದಗಳೇ ಕಾಣುತ್ತಿವೆ ಅಂತ ಇದೆ. ಓಕೆನಾ? ಈ ಥರ ಕ್ಷಮಿಸಿಬಿಡು ಸೀತೆ ಅಂತ, ಹಾಗೆ ಮೂರು ಬಿಟ್ಟವರು ಅಂತೇಳಿ. ಸೊ ಇದರಲ್ಲಿ ನನಗೆ ಮೂರು ಬಿಟ್ಟವರು ಅನ್ನೋ ಒಂದು ಕವನ ತುಂಬ ಇಷ್ಟ ಆಗೋಯಿತು. ಅದನ್ನು ಓದ್ತೀನಿ, ಎಲ್ಲರೂ ಕೇಳಿಸ್ಕೊಳ್ಳಿ. ಇಲ್ಲಿ ಯಾರು ಮೂರು ಬಿಟ್ಟವರು ಅಂತ ಅರ್ಥ ಮಾಡ್ಕೊಳ್ಳಿ. ನಾವು ಜನಗಳು ಓಟು ಮಾರಿಕೊಂಡ ಹೆಣಗಳು, ನಾವು ಜನಗಳು ಅರ್ಧ ಪುಕ್ಕಲು ಉಳಿದರ್ಧ ತಿಕ್ಕಲು, ನಾವು ಜನಗಳು ತಲೆಮಾರುಗಳಿಂದ ನಿದ್ರೆ ಹೋದವರು, ದೇಶ ಹತ್ತಿ ಉರಿದರೂ ನಮಗ್ಯಾಕೆ ಎಂದ ನಾಮರ್ದರು, ನಾವು ಜನಗಳು ಆಟಕ್ಕುಂಟು ಲೆಕ್ಕಕ್ಕಿಲ್ಲದ ಅಂತರ್ಪಿಸಾಚಿಗಳು, ನಾವು ಜನಗಳು ಭ್ರಷ್ಟರಿಗೆ ಮಣೆ ಹಾಕುವ ದೇಶ ಭ್ರಷ್ಟರು, ನಾವು ಮೂರು ಬಿಟ್ಟವರು. ಇದು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಹಾಗೆ ಇನ್ನೊಂದು ಕವನ ನನಗೆ ಭಾಳ ಇಷ್ಟ ಆಯಿತು. ನನ್ನ ಮತ ಅಯೋಗ್ಯರಿಗಲ್ಲ ಅಂತ ಹೇಳಿ, ಅದು ಕೂಡ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಹಸಿದವರು ಚುಕ್ಕಾಣಿ ಹಿಡಿಯಲಿ ಭಾರತವ, ಬೋಧಿ ವೃಕ್ಷ ಮತ್ತೆ ಚಿಗುರುತ್ತದೆ, ಬಸವ ಮಾರ್ಗ ತೆರೆಯುತ್ತದೆ, ವಿವೇಕ ಧಾರೆ ಹರಿಯುತ್ತದೆ. ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಸರಿಯಾಗಿ ಸ್ವಲ್ಪ. ನನ್ನ ಮತ ಅಯೋಗ್ಯರಿಗಲ್ಲ ಅಂತ ಹೇಳಿ, ಇದನ್ನ ಒಂದೊಂದು ಪದನೂ ಕೂಡ ತುಂಬ ಅರ್ಥಗರ್ಭಿತವಾಗಿದ್ದಾವೆ, ನೋಡ್ಕೊಳ್ಳಿ. ಹಸಿದವರು ಚುಕ್ಕಾಣಿ ಹಿಡಿಯಲಿ ಭಾರತವ, ಬೋಧಿ ವೃಕ್ಷ ಮತ್ತೆ ಚಿಗುರಲಿ, ಬಸವ ಮಾರ್ಗ ತೆರೆಯುತ್ತದೆ, ವಿವೇಕ ಧಾರೆ ಹರಿಯುತ್ತದೆ. ಬಲಿದಾನದಿಂದ ಕಟ್ಟಿದ ಭಾರತ ದೇಶವೀಗ ಮರುಹುಟ್ಟು ಪಡೆಯಲೇಬೇಕು. ತನ್ನ ಸುಟ್ಟ ಬೂದಿಯಿಂದೆದ್ದು ರೆಕ್ಕೆ ಬಡಿಸುವ ಫಿನಿಕ್ಸಿನಂತೆ ಭಾರತಕ್ಕೆ ತೋರು ಬೆರಳುಗಳಲ್ಲಿ ದಾರಿ ತೋರಿದ ಭೀಮರ ಸಂವಿಧಾನ, ಉಳ್ಳವರ ತಿಜೋರಿಯಲ್ಲಿ ಅಳುವು ಉಳಿವಿನ ನಡುವೆ ಹೋರಾಟ ನಡೆಯುತ್ತಿದೆ. ರಾಜಪ್ರಭುತ್ವ ಹೆಸರು ಬಳಸಿಕೊಂಡು ಜನಗಳ ಪ್ರಾಣ ಹಿಂಸಿಸುತ್ತಿದೆ. ಪ್ರಜೆ ಪುಟಿದೇಳು, ಯೋಗ್ಯರಿಗೆ ಮತ ನೀಡು. ನಮಸ್ಕಾರ. ಈ ಥರ ತುಂಬ ಕವನಗಳನ್ನು ಬರೆದಿದ್ದಾರೆ. ತುಂಬ ಇದರಲ್ಲಿ ಅರ್ಥಗರ್ಭಿತವಾಗಿದ್ದಾವೆ. ನಮ್ಮ ಜನಗಳು ಯೋಗ್ಯರಿಗೆ ಮತ ನೀಡಿ ಅಂತ ಹೇಳಿ. ಓಕೆನಾ? ಇಲ್ಲಿ ಹಸಿದವರು ಚುಕ್ಕಾಣಿ ಹಿಡಿಯಲಿ ಅಂದರೆ ಬಡವ ಅಂದರೆ ತುಂಬ ಬಡವಂಗೆ ಹೋಗಿ ಕೊಡೋದು ಅಂತ ಅಲ್ಲ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಪ್ರಜಾಪ್ರಭುತ್ವ ಸ್ವಾತಂತ್ರ್ಯ ನಿಟ್ಟಿನಲ್ಲಿ ಅವನು ಕೆಲಸ ಮಾಡ್ತಕ್ಕಂತಹ ಯಾವುದೇ ವ್ಯಕ್ತಿ ಆಗಿರಲಿ, ಅವನು ಬಡವನೋ ಅಥವಾ ಯಾವ ಜಾತಿನೋ ಧರ್ಮನೋ ಅದು ಬೇಡ, ಅವನು ಪ್ರಜಾಪ್ರಭುತ್ವ ಸ್ವಾತಂತ್ರ್ಯದ ಅಡಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಬಂದರೆ ಅವನು ಬಡವ ಅಂತ ಅರ್ಥ. ಅಂದರೆ ಈ ಕಥನದ ಉದ್ದೇಶ ಅದು. ಮತ್ತು ನೀವು ಬಡವ ಅಂದರೆ ಯಾರೋ ತುಂಬ ಪೂರ್ವನ್ನ ಅವನಿಗೇನು ಗೊತ್ತಿಲ್ಲ ಅಂಥವ್ರನ್ನ ಹೋಗಿ ಅವನು ಗೆಲ್ಲಿಸ್ಬೇಕಂತ ಕೇಳಬೇಡಿ. ಸ್ವಲ್ಪ ವಿವೇಚನೆ ಮಾಡಿ ಇದು ಮಾಡ್ಕೊಳ್ಳಿ. ಸೊ ಅಂದರೆ ಆ ಥರದವ್ರು ಬಂದರೆ ನಮ್ಮ ಪ್ರಜಾಪ್ರಭುತ್ವ ಉಳಿಯುತ್ತೆ. ಇವತ್ತು ನೀವೇ ನೋಡ್ತಾ ಇದ್ದೀರಿ, ಇವತ್ತು ಲಕ್ಷ ಕೋಟಿಗಳನ್ನು ಕೋಟಿಗಳನ್ನು ಇವತ್ತು ಎಲೆಕ್ಷನ್ ಸುರಿತಾ ಇದ್ದಾರೆ. 40 ಕೋಟಿ 50 ಕೋಟಿನ ಅವನಿಗೆ ಸಂಬಳ ಬರ್ತಾ ಇರೋದು 2 ಲಕ್ಷ, 2ರಿಂದ 3 ಲಕ್ಷ ಎಲ್ಲ ಸೇರಿ. ಅಂಥವನು ಹೆಂಗೆ ಪ್ರಾಮಾಣಿಕನಾಗಿ ಕೆಲಸ ಮಾಡ್ತಾನೆ ನೀವು ಯೋಚನೆ ಮಾಡಿ. ಒಬ್ಬ ಪೊಲೀಸ್ ಅಧಿಕಾರಿ ಒಂದು 50 ಲಕ್ಷ ಕೊಟ್ಟು ಅವನು ಕೆಲಸಕ್ಕೆ ಸೇರಿಕೊಂಡ್ರೆ ಅವನು ಯಾವ ರೀತಿ ಪ್ರಾಮಾಣಿಕನಾಗಿ ಕೆಲಸ ಮಾಡ್ತಾನೆ? ಒಬ್ಬ ಡಾಕ್ಟರ್ ಅವನು 1 ಕೋಟಿ ಕೊಟ್ಟು ಡಾಕ್ಟರ್ ತೊಗೊಂಬಂದ ಅಂದರೆ ಅವನು ಹೇಗೆ ಪ್ರಾಮಾಣಿಕನಾಗಿ ಕೆಲಸ ಮಾಡ್ತಾನೆ? ಸೊ ಒಬ್ಬ ರಾಜಕಾರಣಿಯೂ ಅಷ್ಟೇ. ಒಬ್ಬ ರಾಜಕಾರಣಿ ಕೋಟಿ ಸುರಿದ್ಬಿಟ್ಟು ಹೇಗೆ ಇದು ಮಾಡ್ತಾನೆ ಅನ್ನೋದು ಈ ಕಥಾನದ ಉದ್ದೇಶ. ಅರ್ಥ ಮಾಡ್ಕೊಳ್ಳಿ. ಹಾಗೆ ಈ ನೆಲದಲ್ಲಿಯೂ ನಕ್ಷತ್ರಗಳಿವೆ ಬುಕ್ಸನ್ನ ಕೊಂಡುಕೊಂಡು ಹೋಗಿ. ಇದು ಬೆಲೆ 100 ರೂಪಾಯಿ ಇದೆ. ಯಾಕೆಂದರೆ ನಾವು ಕೂಡ 100 ರೂಪಾಯಿ ಯಾವ ಇದಕ್ಕೂ ಸಮ ಇಲ್ಲ. ಯಾಕೆಂದರೆ
ಇಷ್ಟೊಂದು ತಾಳ್ಮೆಯಿಂದ ಪದಗಳನ್ನು ಹುಡುಕಿ ಬರೆಯೋದು ತುಂಬ ಕಷ್ಟ ಇದೆ. ಯಾಕೆಂದರೆ ಇವತ್ತಿನ ಕಾಲದಲ್ಲಿ, ಇವತ್ತಿನ ಮೊಬೈಲ್ ಯುಗದಲ್ಲಿ ಬರೆಯೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಕ್ಷೀಣಿಸ್ತಾ ಇದೆ. ಸೊ ನೀವು ಕೂಡ ಈ ಥರ ಒಂದು ಬುಕ್ಸ್ಗಳನ್ನು ತಗೊಂಡು ಓದಿ ಅಂತ ಹೇಳ್ತಾ, ರಾಜ್ಯ ಜನತೆಗೆ ಪ್ರಾಮಾಣಿಕವಾದ ವ್ಯಕ್ತಿಗಳಿಗೆ ಮತದಾನ ಮಾಡಿ ಅಂತ ಹೇಳ್ತಾ, ಹಾಗೆ ಪ್ರಜಾಪ್ರಭುತ್ವ ಸ್ವಾತಂತ್ರ್ಯದ ನಿಟ್ಟಿನಲ್ಲಿ ಯಾರು ಕೆಲಸ ಮಾಡ್ತಾರೆ, ಸಂಬಳ ಪಡೆದು ಯಾರು ಕೆಲಸ ಮಾಡ್ತಾರೆ ಅಂಥ ಯೋಗ್ಯರನ್ನು ಆಯ್ಕೆ ಮಾಡಿ, ಅಯೋಗ್ಯರನ್ನು ಆಯ್ಕೆ ಮಾಡಬೇಡಿ. ಯಾಕೆಂದರೆ ಇಲ್ಲಿ ಮೂರನ್ನು ಬಿಟ್ಟವರು ಕೊನೆಗೆ ಜನಗಳೇ ಆಗ್ತಾರೆ. ಸೊ ಆ ಕಳಂಕವನ್ನು ಜನಗಳು ತಗೋಬೇಡಿ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ತುಂಬ ಧನ್ಯವಾದಗಳು ಸರ್.